ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಅತ್ತೆಗೆ ತಕ್ಕ ಸೊಸೆ ಸ್ಟೋರಿ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅಂದರೆ ದಯವಿಟ್ಟು ಎಲ್ಲರೂ ಈ ಚಾನಲ್ಗೆ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೀವೆಲ್ಲರೂ ತುಂಬಿದ ಮನೆ ಕತೆ ಸ್ಟೋರಿನ ಹಾಕಿ ಅಂತ ಕೇಳ್ತಾ ಇದ್ರಿ. ನಾನು ಇವಾಗ ಕಾರ್ಟೂನ್ ಜಗತ್ತು ಚಾನಲ್ಗೆ ತುಂಬಿದ ಮನೆ ಕತೆ ವಿಡಿಯೋನ ಡೈಲಿ ಹಾಕ್ತಾ ಇದ್ದೀನಿ. ಆದರೆ ಯಾಕೆ ಭಾಳ ಜನ ನೋಡ್ತಾನೇ ಇಲ್ಲ. ಪ್ಲೀಸ್ ದಯವಿಟ್ಟು ಯಾರ್ಯಾರು ತುಂಬಿದ ಮನೆ ಕಥೆಯನ್ನು ನೋಡ್ತಾ ಇಲ್ವೋ ದಯವಿಟ್ಟು ಕಾರ್ಟೂನ್ ಜಗತ್ತು ಚಾನಲ್ಗೆ ಹೋಗಿ ತುಂಬಿದ ಮನೆ ಕತೆ ವಿಡಿಯೋನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಲಕ್ಷ್ಮಿ ಆಯ್ತಾ? ಎಲ್ಲರೂ ಬಂದು ಕುತ್ಕೊಂಡಾರ. ನೀನು ಮಾಡಿರೋ ಚುಮ್ಮರಿ ಮಿರ್ಚಿ ತಿನ್ನಕ್ಕೆ ಎಲ್ಲರೂ ಕಾಯ ಕುಂತ್ಬಿಟ್ಟಾರ ನೋಡು. ಆತ ನೀನೇ ಇಲ್ಲ. ಆಯ್ತು ಈಗ ಮಿರ್ಚಿ ಬಿಟ್ಟೀನಿ. ಬಿಸಿ ಮಿರ್ಚಿ ಹಾಕಿ ಪ್ಲೇಟಿಗೆ ಹಾಕೊಂಡು ತೊಗೊಂಡು ಹೋಗಿ ಕೊಟ್ಬಿಡ್ರಿ. ಅಂದ್ರೆ ರುಚಿ ಇರುತ್ತೆ. ಈ ತೆಗೆದಿಟ್ಟು ಆಮೇಲೆ ಕೊಟ್ಟೆ ಅಂದ್ರೆ ಆರಿದ್ಮೇಲೆ ಅಷ್ಟು ರುಚಿನ ಅನ್ಸಂಗಿಲ್ಲ. ತಡ್ರಿ 2 ನಿಮಿಷ ಆಗಬಿಡ್ತು. ನೀವು ಚುಮ್ಮರಿನ ಎಲ್ಲ ತಾಟಿಗೆ ಹಾಕಿಡ್ರಿ. ಮಿರ್ಚಿ ಆದ ತಕ್ಷಣ ಹಾಕೊಂಡು ಕೊಟ್ಬಿಡ್ರಿ. ಸರಿ, ನೀನು ಹೇಳೋದು ಬರಬರಿ ಐತಿ. ಅಂದಂಗೆ ಏನಿಲ್ಲ, ಇದು 2 ಥರ ಚುಮ್ಮರಿ ಹಚ್ಬಿಟ್ಟಿದಿ. ಗ್ರೀನ್ ಕಲರ್, ರೆಡ್ ಕಲರ್. ಎದಕ್ಕೆ ರೀ? ಒಬ್ಬೊಬ್ಬರಿಗೆ ಖಾರ ಪುಡಿ ಹಾಕಿದ್ದು ಚುಮ್ಮರಿ ಇಷ್ಟ ಆಕೈತಿ, ಒಬ್ಬೊಬ್ಬರಿಗೆ ಹಸಿಮೆಣಸಿನ್ಕಾಯಿ ಹಾಕಿದ್ದು ಚುಮ್ಮರಿ ಇಷ್ಟ ಆಕೈತಿ. ನಿಮ್ಮ ಮನ್ಯಾಗ ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಲ್ಲ. ಅದಕ್ಕೆ ಯಾರಿಗೆ ಯಾವ್ದು ಇಷ್ಟ ಅದನ್ನು ತಿನ್ನಲಿ ಅಂತಂದು 2 ಥರದ್ದು ಮಾಡಿದ್ದೀನಿ. ಯಾರ್ಯಾರಿಗೆ ಯಾವ್ದಾವ್ದು ಇಷ್ಟ ಅದನ್ನು ನೀವು ಹಾಕ್ಕೊಟ್ಟು ಬಿಡ್ರಿ. ಭಾಳ ಶಾಣೆ ಅದ ಬಿಡು ನನ್ನ ಹೆಂಡತಿ. ನಮ್ಮ ಮನ್ಯಾಗ ಹಂಗೇನಿಲ್ಲ, ನೀನು ಯಾವ್ದು ಮಾಡಿದ್ರು ತಿಂತಾರೆ. ಚುಮ್ಮರಿ ಅಂದ್ರೆ ನಮ್ಮ ಮನ್ಯಾಗ ಎಲ್ರಿಗೂ ಭಾಳ ಅಂದ್ರೆ ಭಾಳ ಇಷ್ಟ. ಅದರಲ್ಲೂ ಈ ಚುಮ್ಮರಿ ಮಿರ್ಚಿ ಅಂದ್ರಂತೂ ಕೇಳ್ತೀಯನ, ನಮ್ಮ ಮನ್ಯಾಗ ರಾತ್ರಿ ಊಟನೇ ಬೇಡ, ಅಷ್ಟು ಇಷ್ಟ ಅವರಿಗೆ ತಿನ್ನಾಕ, ಗೊತ್ತಾ? ಆಹಾ ಅದಕ್ಕೆಮ್ಮ ಎಷ್ಟು ಘಮ ಅನ್ನೋದು ಕುಂತೈತಿ ಗೊತ್ತಾ? ಆಹಾ ಮಿರ್ಚಿದ ವಾಸನೆ ನಮ್ಮ ಇಡೀ ಊರಿಗೆ ಬಡಿತೈತನ ನೋಡತ್ತಿಗೆಮ್ಮ. ಅಷ್ಟು ಮಸ್ತ್ ವಾಸನೆ ಬರಾಕುಂತೈತಿ. ನನಗಂತೂ ಯಾವಾಗ ತಿಂತೀನೋ ಚುಮ್ಮರಿ ಮತ್ತು ಈ ಮಿರ್ಚಿನ ಅಂತ ಅನಿಸ್ಬಿಟ್ಟೈತಿ ನೋಡ್ರತ್ತಿಗೆಮ್ಮ. ಅಯ್ಯೋ ಕೃಷ್ಣ ಅವರೇ, ಫಸ್ಟ್ ತಿಂದು ನೋಡ್ರಿ, ಆಮೇಲೆ ರುಚಿ ಹೇಗಿದೆ ಅಂತ ಹೇಳಿ. ನೀವಿನ್ನೂ ತಿಂದೇ ಇಲ್ಲ, ಇವಾಗಲೇ ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತ ಇದ್ದೀರಲ್ಲ. ಅಯ್ಯೋ ಅದಿಗೆಮ್ಮ, ಈ ಮಿರ್ಚಿ ಆಮೇಲೆ ಈ ಚುಮ್ಮರಿ ನೋಡಿದ್ರೆ ಬಾಯಲ್ಲಿ ನೀರು ಬರಾಕುಂತೈತಿ. ತಿನ್ನಕ್ಕಿಂತ ಮುಂಚೆನೇ ಹೇಳ್ಬೋದು ನಿಮ್ಮ ಕೈಯನ್ನು ಅಡುಗೆ ಮಸ್ತ್ ಇರ್ತೈತೆ ಅಂತಂದು. ನನಗಂತೂ ಆಹಾ ಗ್ರೀನ್ ಕಲರು ಮಾಡಿಬಿಟ್ಟಿರಲ್ಲ ಅತಿಗೆಮ್ಮ. ನನಗಂತೂ ಈ ಚುಮ್ಮರಿ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಅತಿಗೆಮ್ಮ. ನನಗಂತೂ ಇವತ್ತು ನೈಟ್ ಅಡುಗೆ ಏನು ಬೇಡ ಅತಿಗೆಮ್ಮ. ನೈಟು ನಾನು ಈ ಚುಮ್ಮರಿ ಮಿರ್ಚಿನ ತಿಂತೀನಿ. ನಾನು ಹೇಳಿಲ್ಲ, ನಮ್ಮ ಮನೆಯಾಗ ಈ ಚುಮ್ಮರಿ ಮಿರ್ಚಿ ಅಂದ್ರೆ ಭಾಳ ಇಷ್ಟ ನೋಡು. ಸರಿ ತಗೋರಿ, ನಿಮ್ಗೆ ಎಷ್ಟು ಬೇಕಷ್ಟೇನು ರೀ, ನಾನು ಜಾಸ್ತಿನೇ ಮಾಡೀನಿ. ಇನ್ನೂ ಬೇಕಂತ ಅನ್ಸಿದ್ರೆ ಮತ್ತೆ ಹಿಟ್ಟು ಕಲಸಿ ಮಾಡ್ತೀನಿ ಅಂತ ತಗೋರಿ. ಏನು ನೀವು ಬೇಜಾರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇಲ್ಲ ಅಂತ ಆರಾಮಾಗಿ ತಿನ್ರಿ. ಕೃಷ್ಣ ಅವರೇ ನೀವು ನಡೀರಿ, ಇವ್ರು ಹಾಕೊಂಬರ್ತಾರೆ. ಅದಕ್ಕೆಮ್ಮ ಮೊದಲು ನೀವು ಇದು ಕೃಷ್ಣ ಅವರೇ ಇವರೇ ಅಂತ ಏನು ಕರೆಯಕ್ಕೆ ಹೋಗ್ಬೇಡ್ರಿ. ನಂಗೆ ಕೃಷ್ಣ ಅಂತ ಕರೀರಿ ಸಾಕು. ಲಲಿತಾ ಅವನಿಗೆ ಕೃಷ್ಣ ಅಂತನೇ ಕರಿ, ನಡೀತೈತಿ. ಸರಿ ಅಣ್ಣ, ನಾನು ಹೊರಗಡೆ ಚುಮ್ಮರಿ ಬೈದು ಎಲ್ಲರೂ ತಾಟಿಗೆ ಚುಮ್ಮರಿ ಹಾಕ್ತಿರ್ತೀನಿ. ನೀವು ಅಷ್ಟ್ರಾಗ ಅತಿಯಮ್ಮ ಮಿರ್ಚಿ ಮಾಡಿದ ತಕ್ಷಣ ತಂದುಬಿಡ್ತೀಯಾ? ಸರಿ, ಅಷ್ಟು ಮಾಡಿಬಿಡು. ಹಂಗಂದ್ರೆ ಈ ಚುಮ್ಮರಿ ಇದು ದಬರಿ ಎಲ್ಲ ತೊಗೊಂಡು ಹೋಗಿ ಎಲ್ಲರಿಗೂ ಚುಮ್ಮರಿ ಹಾಕ್ತಿರು. ಅಷ್ಟ್ರಾಗ ಮಿರ್ಚಿ ರೆಡಿ ಆಗುತ್ತೆ, ನಾನು ಮಿರ್ಚಿ ತೊಗೊಂಡ್ಬಂದ್ಬಿಡ್ತೀನಿ ಅಂತ. ಸರಿ ಅತಿಯಮ್ಮ, ನನಗಂತೂ ಮಿರ್ಚಿ 2 ಇಲ್ಲ 3 ಬೇಕು, ಓಕೆನಾ? ಸರಿನಪ್ಪ, ನಿನಗೆ ಎಷ್ಟು ಬೇಕು ಅಷ್ಟು ತಿನ್ನಂತೆ ಅಂತ. ಹಿಟ್ಟು ಇನ್ನೂ ಭಾಳ ಕಳ್ಸಿದ್ದೀನಿ ತಗೋ ನಾನು. ಸರಿ ಅತಿಯಮ್ಮ. ರೀ ತಗೋರಿ, ಇವಿಷ್ಟು ಮಿರ್ಚಿನ ತೊಗೊಂಡೋಗಿ ಅಲ್ಲಿ ಹೊರಗಡೆ ಹಚ್ತೇವೆ. ಅಷ್ಟೊತ್ತಿಗೆ ನಾ ಇನ್ನೊಂದು ರೌಂಡ್ ಕರೆದು ಬಿಡ್ತೇನಂತ ಮತ್ತೆ ಒಯ್ಯಂತ್ರಂತ. ಸರಿ ಕೊಡು. ಎಲ್ರಿಗೂ ನಾ ಮಾಡಿದ ಮಿರ್ಚಿ ಮಂಡಕ್ಕೆ ಇಷ್ಟ ಆಗುತ್ತೋ ಏನಿಲ್ಲೋ ನೋಡ್ಬೇಕು. ಲಲಿತಾ ನೀನು ಬಾಯಿಲ್ಲ ಸ್ವಲ್ಪ ಹೊರಗ. ಹಾ ರೀ ಬಂದೆ. ನಮ್ಮ ಲಲಿತಾ ಅವ್ನು ಕೈಗುಣ ಅಂದ್ರೆ ಕೈಗುಣ, ಎಷ್ಟು ಮಸ್ತ್ ಆಗೈತಿ ಅಂದ್ರ. ಯಪ್ಪ ಹೆಂಗಾಗೈತಿ ಯಮ್ಮ ಯವ್ವ, ಹೆಂಗಾಗೈತಿ? ಪರವಾಗಿಲ್ಲ, ಚಲೋ ಆಗೈತಿ. ಇದಕ್ಕೆ ಸುಳ್ಳು ಬಗೊಳ್ತಿಲ್ಲ, ಎಷ್ಟು ಮಸ್ತ್ ಆಗೈತಿ ನನ್ನ ಸೊಸೆ ಮಾಡಿದ್ದು. ಚಂದ್ರು ಚುಮ್ಮರಿ ಮಿರ್ಚಿ ಮಸ್ತ್ ಆಗೈತಿ ನೋಡಪ್ಪ. ಲಘುನ ಕರೀಲಿ ಲಲಿತವನ, ಅಕ್ಕಿ ಮುಂದೆ ಹೇಳ್ತೀವಿ ನಾವೆಲ್ಲರೂ. ಬರಾಕುಂತಾಳಪ್ಪ ಲಲಿತಾ, ಒಂದು ಸ್ವಲ್ಪ ಲಘುನ ಬಾ ಇಲ್ಲಿ. ಯಪ್ಪ ಬಂದ್ರು ನೋಡು. ಲಲಿತವ ಸುಮಾರು ಮಿರ್ಚಿ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗೋ ನೋಡು. ನಮಗಂತೂ ಬಾಯಿ ರುಚಿನ ಚೇಂಜ್ ಆಯ್ತು ನೋಡು. ಒಂಥರ ಬಾಯಿ ಎಲ್ಲ ಕೆಟ್ಟಂಗೆ ಆಗ್ಬಿಟ್ಟೈತೆ ನೋಡವ. ಮಸ್ತ್ ಆಗೈತೆ ನೋಡವ ಲಲಿತವ, ಭಾರಿ ಆಗೈತೆ ನೋಡು. ಅಮ್ಮ ನಮ್ಮ ಮಗಳು ಹೇಳಿದಿಲ್ಲ ಹಂಗಾಯ್ತು ಅಂತ. ನಾ ಹೇಳ್ದಂಗೆ ಸೂಪರ್ ಆಯ್ತು ನೋಡ್ತಮ್ಮ. ನಂಗಿನ್ನ 2 ಮಿರ್ಚಿ ಅದಕ್ಕಮ್ಮ, 2 ಅಷ್ಟ ನಂಗೆ ಸಾಕಾಗಲ್ಲ, ಇನ್ನೂ 2 ಮಿರ್ಚಿ ನನಗೆ ಬೇಕು.
ಅಯ್ಯೋ ಆಯ್ತು ತಗೋಪ್ಪ, ಇನ್ನು ಎರಡು ಯಾಕೆ, ಇನ್ನು 4 ತಿನ್ನಂತ ಅದ ಐತಿ, ಮಾಡಾಕುಂತೀನಿ, ತರ್ತೀನಿ. ಅತ್ತಿಗಮ್ಮ ನಿಮ್ಮ ಕೈ ರುಚಿ ಅಂತೂ ಮಸ್ತ್ ಐತಿ, ನಮ್ಗೆಲ್ರಿಗೂ ಭಾಳ ಇಷ್ಟ ಆಯ್ತು. ಅದರಲ್ಲೂ ಈ ಚಟ್ನಿ ಮಿರ್ಚಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತತಿ ಅಮ್ಮ. ನಂಗೆ ಮಧ್ಯಾಹ್ನ ಊಟ ಮಾಡ್ಲಾರ್ದಕ್ಕೂ ಚಲೋ ಆತಂತ ಇವಾಗ ಅನ್ಸಕೊಂತೈತಿ ನೋಡ್ರಿ. ಎಷ್ಟು ಮಸ್ತ್ ಆಗೈತೆ ಅಂದ್ರೆ ಮಸ್ತಾಗೈತಿ. ಹ್ಞೂನವ್ವ ಹೇಳ್ತವ, ನಮಗಂತೂ ಎಲ್ಲರದು ನಾಲ್ಗೆ ಕೆಟ್ಟೋದಂಗೆ ಆಗ್ಬಿಟ್ಟಿತ್ತು. ನಿಮ್ಮ ಅತ್ತಿ ಕೈಯಿಂದ ಉಪ್ಪಿದ್ರೆ ಖಾರ ಇಲ್ಲ ಆಗಿತ್ತು, ಖಾರ ಇಲ್ಲದ್ರೆ ಉಪ್ಪಿಲ್ಲ ಆಗಿತ್ತು ಅಂತ ಅಡುಗೆ ತಿಂದು ಬಾಯೆಲ್ಲ ಜಟ್ರು ಕಟ್ಟು ಹೋಗ್ಬಿಟ್ಟಿತ್ತು. ಈಗ ಏನು ತಿಂದ್ರಲ್ಲ ಎಲ್ಲರಿಗೂ ಒಂಥರ ಎಷ್ಟು ಖುಷಿ ಆಗುಂತೈತೆ ಅಂದ್ರೆ, ಭಾಳ ದಿನ ಆದಮೇಲೆ ಈ ಥರ ರುಚಿ ತಿನ್ನಾಕುಂತೀವವ್ವ. ನಮಗಂತೂ ಭಾಳ ಇಷ್ಟ ಆಯ್ತು. ಇನ್ನೂ ಒಂದೊಂದು ಮಿರ್ಚಿ ತೊಗೊಂಬಾವ ನಮ್ಗೆ. ಅತ್ತಿಯಮ್ಮ ನನಗೂ ಇನ್ನೂ ಒಂದು ಮಿರ್ಚಿ ಬೇಕು. ಸರಿಯಪ್ಪ, 2 ನಿಮಿಷ ಲಘುನ ತೊಗೊಂಬಂದು ಬಿಡ್ತೀನಿ. ಇಷ್ಟು ದಿನ ನನ್ನ ಕೈಯಿಂದ ತಿಂದ ನಿಮಗೆ ಸಾಕಾಗಿತ್ತಲ್ಲ, ಯಾಕ ನಾನೇನು ಇಷ್ಟು ಚಲೋ ಮಾಡ್ತಿಲ್ಲಾಗಿದ್ದೇನೆ ನಿಮ್ಗೆ? ಚುಮ್ಮರಿನ ಮಿರ್ಚಿನ ಯಾವತ್ತೂ ಖಂಡೇ ಇಲ್ಲ ಅನ್ನಂಗೆ ಮಾತಾಡ್ಕೊಂತೀರಲ್ಲ ಎಲ್ಲರೂ. ಅಯ್ಯ ನೀನೆಲ್ಲಿ ಇಷ್ಟು ಚಲೋ ಮಾಡ್ತಿದ್ದಿ ಚುಮ್ಮರಿ ಮತ್ತು ಮಿರ್ಚಿನ? ಪಾಪ ಲಲಿತವ ಇಷ್ಟು ಚಲೋ ಮಾಡೋಣ ನಾವೆಲ್ಲರೂ ಹೇಳಾಕೊಂತೀವಿ. ಅಬ್ಬ ಇನ್ಮೇಲೆ ನಿನ್ನ ಕೈಯಿಂದ ಅಡುಗೆ ತಿನ್ನೋದು ತಪ್ಪತಲ್ಲ, ಅಷ್ಟ ಸಾಕಪ್ಪ ನಮಗಂತೂ. ಇನ್ನೊಂದ್ಸಲ ಯಾವಾಗಾರ ಲಕ್ಷ್ಮೀ ನಂಗೆ ಅದು ಮಾಡಿಕೊಡು, ಲಕ್ಷ್ಮೀ ನಂಗೆ ಇದು ಮಾಡಿಕೊಡು ಅಂತ ಬರ್ತಿರಲ್ಲ, ಅವಾಗ ಮಾತಾಡ್ತೀನಿ ನಾನು. ನನ್ನ ಸೊಸಿನ ಇಷ್ಟು ಚಲೋ ಚಲೋ ಅಡುಗೆ ಮಾಡ್ತಾಳೆ, ಇನ್ಮೇಲೆ ಯಾಕೆ ನಾನು ನಿನ್ನ ಹತ್ರ ಬರಲಿ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ. ನಂಗೆ ಏನಾರು ತಿನ್ಬೇಕಂತ ಅನ್ಸಿದ್ರೆ ನನ್ನ ಸೊಸಿ ತಲೆನೇ ಹೇಳ್ತೀನಿ, ನನ್ನ ಸೊಸಿ ನನಗೆ ಮಾಡ್ಕೊಡ್ತಾಳೆ. ಇನ್ಮೇಲೆ ನಿನ್ನ ತಲೆ ಬರೋದೇ ಇಲ್ಲ ನಾನು ಅಡುಗೆ ಮಾಡ್ಕೊಡು ಅಂತಂದು. ಏನೋ ಗುಣಗ ಕುಂತೀರಿ? ಏನಿಲ್ಲಪ್ಪ, ತಿನ್ನಾಕ ಕುಂತಿದ್ದೆ ಅಷ್ಟ. ತಿನ್ನ ಯಾಕೆ ನಿಂಗೆ ಸೇರ್ವಲ್ದಂದ್ರೆ ಕೊಡಿಲ್ಲ, ನಾನೇ ತಿಂತೀನಿ. ಪಾಪ ನಿಂಗೆ ಇಷ್ಟನ ಆಗೋವಲ್ದು, ಅಷ್ಟೊಂದು ಕಷ್ಟಪಟ್ಟಾರೆ ಎದಕ್ಕೆ ತಿಂತೀರಿ? ಕೊಡು ನಾನೇ ತಿಂತೀನಿ. ಪರವಾಗಿಲ್ಲ, ನಾ ತಿಂತೀನಿ. ನಿಮ್ಮ ತಾಟ್ನಂದು ನೀವು ಮೊದಲು ಖಾಲಿ ಮಾಡ್ರಿ, ಒಳಗಡೆ ಭಾಳ ಮಾಡಾಳಕ್ಕಿ ತಂದು ಕೊಡ್ತಾಳ ತಿನ್ನಂತ್ರಂತ. ನನ್ನ ತಾಟಿಗೆ ಯಾಕೆ ಕಣ್ಣು ಬಿಡ್ತೀರಿ? ಅಯ್ಯ ನೀನು ಅಂದ್ಯಲ್ಲ ಅಡಿಯಪ್ಪ, ಪರವಾಗಿಲ್ಲ ಅಷ್ಟು ಏನು ರುಚಿ ಇಲ್ಲ ಅಂತಂದು, ಅದಕ್ಕೆ ನಿಂಗೆ ಇಷ್ಟ ಆಗಲಿಲ್ಲ ಅಂದ್ರೆ ಎದಕ್ಕೆ ಕಷ್ಟಪಟ್ಟು ತಿಂತೀರಿ? ಕೊಡಿ ಇಲ್ಲಿ ನಾನೇ ತಿಂತೀನಿ ಅಂದೆ, ತಪ್ಪ ಅತ್ಯಾರ? ನಾ ಹೇಳಿದ್ದೆ ತಪ್ಪನ್ರಿ? ಇಲ್ರಿ ಹೇಳಿ ಅಂತ ನೀವು ಹೇಳಿದ್ದು ಬರಬ್ಬರಿನ ಐತಿ ನೋಡ್ರಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಎದಕ್ಕೆ ತಿಂತಿ ಬಿಡವ? ಲಕ್ಷ್ಮಿ ಕಷ್ಟಪಟ್ಕೊಂಡು ಕಾಡಿಸ್ರಿ, ಅದೆಷ್ಟು ಕಾಡಿಸ್ರಿ ಈಗಲೇ. ಇನ್ನೊಂದ್ಸಲ ಯಾರನ್ನ ಅಂತ ಅಲ್ಲಿ ಬಂದು ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತಿರಲ್ಲ, ಅವಾಗ ಮಾತಾಡ್ತೀನಿ ನಾನು. ಯವ್ವ ನೀ ತಲೆನ ಕೊಡಿಸ್ಕೋಬೇಡ್ಬೇ. ಇನ್ಮೇಲೆ ಯಾರಿಗಾರ ಏನಾರು ಬೇಕಂದ್ರೆ ಎಲ್ಲರೂ ಅತಿಗೆ ಮಗ ಕೇಳ್ತಾರೆ, ನೀನ್ ಮೇಲೆ ಆರಾಮ್ ಇದ್ದು ಬಿಡ್ಬೇ. ನೀನು ನನಗ ಮಾತಾಡ್ಲು ನೀನು, ಒಟ್ನಲ್ಲಿ ಎಲ್ಲರೂ ನನಗ ಅನ್ನಕ್ಕೆ ಚಲೋ ಮಾಡಿರಲ್ಲ ಅನ್ರಿ. ಯವ್ವ ನಿಂಗೆ ಯಾರು ಕಾಡ್ಸಂಗಿಲ್ಲ ತಗೋ. ಎಲ್ಲ ಸುಮ್ಮನೆ ತಿನ್ಲೋ ರಾಜು, ನೀನು ಸುಮ್ಮನೆ ತಿನ್ನ. ಯವ್ವ ತಿನ್ಬೇ ನೀನು, ಅವ್ರು ಹಂಗೆ ಕಾಡ್ಸಕ್ ಕುಂತಾರ ತಗೋ, ನೀ ತಿನ್ಬೇ. ಏನೋ ನಮ್ಮ ಚಂದ್ರು ಭಾಳ ಒತ್ತಾಯ ಮಾಡಕುಂತಾನಂತಂದು ತಿನ್ನಾಕುಂತೀನ, ಇಲ್ಲ ಅಂದಿದ್ರೆ ಇಲ್ಲೇ ಇಟ್ಟು ಹೋಗ್ತಿದ್ದೆ. ಇದಕ್ಕೇನು ಕಮ್ಮಿ ಇಲ್ಲ ಅಣ್ಣ. ಅತ್ತಿಗೆಮ್ಮನ ಕೈ ರುಚಿ ಅಂದ್ರೆ ಕೈ ರುಚಿ ಬಿಡೋಣ, ಮಸ್ತಾಗೈತೆ ನೋಡೋಣ ಚುಮ್ಮರಿ ಮತ್ತು ಮಿರ್ಚಿ. ನಾನಂತೂ ಇನ್ಮೇಲೆ ದಿನಕ್ಕೆ ಆಗಲಿಲ್ಲ ಅಂದ್ರೆ 2 ದಿನಕ್ಕೆ ಒಂದ್ಸಲನಾರ ಅತ್ತಿಗೆಮ್ಮನ ಕೈಯಿಂದ ಚುಮ್ಮರಿ ಮಿರ್ಚಿ ಮಾಡಿಸ್ಕೊಂಡು ತಿಂತೀನಪ್ಪ. ಇನ್ನು ಮೇಲೆ ಫಿಕ್ಸ್ 2 ದಿನಕ್ಕೊಂದ್ಸಲ ಮನ್ಯಾಗ ಚುಮ್ಮರಿ ಮಿರ್ಚಿ. ಇಷ್ಟು ಮಸ್ತ್ ಮಾಡ್ತಾಳೆ ನನ್ನ ಸೊಸಿ ಅಂತ ನಾನು ಅನ್ಕೊಂಡೇ ಇಲ್ಲಾಗಿದ್ದೆ ನೋಡ್ರಿ. ಅತ್ತರ ಭಾರಿ ಮಸ್ತಾಗೈತೆ ನೋಡ್ರಿ. ಅಯ್ಯೋಳಿ ಅಂದ್ರೆ ನಾನು ಒಂದ್ಸಲ ತಿಂದಿದ್ದೆ ರೀ ಅವ್ರ ಮನೆಗೆ. ಎದಕ್ಕೆ ಹೋಗಿದ್ದೆ ಅವತ್ತು, ಮಾಡಿದ್ರು ಮಾಡವ ಒತ್ತಾಯ ಮಾಡಿ ತಿನ್ಬಾ ಅಂದಿಲ್ಲ, ಅದಕ್ಕೆ ತಿಂದಿದ್ದೆ. ಅವಾಗ ಗೊತ್ತಾತ್ರಿ ನನಗೆ ಲಲಿತಾ ಎಷ್ಟು ಮಸ್ತ್ ಅಡುಗೆ ಮಾಡ್ತಾಳೆ ಅಂತಂದು. ನಾ ಅದಕ್ಕೆ ಆಗಲ್ಲ ಅನ್ಲಿಲ್ಲ ಅನ್ರಿ, ಮಸ್ತ್ ಅಡುಗೆ ಮಾಡ್ತಾಳೆ. ನೀವು ಯಾವ್ದಾರು ಕೊಡ್ರಿ, ರೊಟ್ಟಿ ಪಲ್ಯ ಏನಾರು ಕೊಡ್ರಿ, ಅಷ್ಟು ಚಲೋ ಮಾಡ್ತಾಳೆ ನೋಡ್ರಿ ಆಕಿ. ಗೊತ್ತಾತ್ ಬಿಡ್ರಿ ಅತ್ತರ. ಅದಕ್ಕೆ ಅವ ಶ್ಯಾಮ ಅಂತಿದ್ದ, ಅಮ್ಮ ನಮ್ಮ ಮನ್ಯಾಗ ನನ್ನ ಮಗಳು ಲಲಿತವ ಅಡುಗೆ ಮಾತ್ರ ಮಸ್ತ್ ಮಾಡ್ತಾಳೆ ನೋಡಿ, ನೀವು ಒಂದ್ಸಲಾರ ಬಾಲಿ ನಮ್ಮ ಮನೆಗೆ ಉಣ್ಣಾಕ ಅಂತ ಎಷ್ಟು ಸಲ ಹೇಳ್ತಿದ್ದವ. ನಾನು ಹೋಗೋದಾಗಿಲ್ಲಾಗಿತ್ತು, ಅಂತೂ ನಮ್ಮ ಲಲಿತವ ನಮ್ಮ ಮನೆಗೆ ಬಂದಲ್ಲ, ನಂಗಂತೂ ಭಾಳ ಖುಷಿಯಾಗಿತ್ತು ನೋಡ್ರಿ ಅತ್ಯಾರ. ಎಷ್ಟು ಮಸ್ತ್ ಅಡುಗೆ. ಮತ್ತೆ ನಮ್ಮ ಅತ್ತಿಗೆಮ್ಮ ಅಂದ್ರೆ ಸುಮ್ಮನೆನಾ ಯಪ್ಪ, ನೋಡಿದೇನೆ ಎಷ್ಟು ಮಸ್ತ್ ಮಾಡ್ತಾರೆ. ನಾಳೆಯಿಂದ ಇನ್ನು ಅತ್ತಿಗೆಮ್ಮ ಅಡುಗೆ ಮಾಡ್ತಾರಲ್ಲ, ಎಷ್ಟು ರುಚಿ ಮಾಡ್ತಾರೆ ಇನ್ನು. ನಾನಂತೂ ನಮ್ಮ ಅತ್ತಿಗೆಮ್ಮನ ಕೈಯಂದು ಊಟ ಮಾಡಕ್ಕೆ ಕಾಯ ಕುಂತೀನಪ್ಪ. ಎಣ್ಣ ಅಂದಂಗ ರಾತ್ರಿಗೂ ಒಂದು ಸ್ವಲ್ಪ ಬಜ್ಜಿದ ಹಿಟ್ಟು ತೆಗೆದಿಡೋಣ ಎಣ್ಣ. ರಾತ್ರಿ ಊಟದ ಜೊತೆ ಇದ ಮಿರ್ಚಿನ ತಿಂತೀನಿ ನಾನಂತೂ. ಈ ಮಿರ್ಚಿ ಚುಮ್ಮರಿನ ಸಾಕು ನನಗಂತ ರಾತ್ರಿ ಊಟಕ್ಕೂ. ಆಯ್ತು ತಗೋಲಿ, ತಿನ್ನು. ನೀನು ತಿನ್ಬಾಲು ಚಂದ್ರು, ಹಂಗ ನಿಂತಿಯಲ್ಲ. ಯಮ್ಮ ನೀವೆಲ್ಲರೂ ತಿನ್ರಿ, ನಾ ಆಮೇಲೆ ಲಲಿತನ ಜೊತೆ ತಿಂತೀನಂತ. ಈಗ ನಾನು ತಿನ್ನಾಕ ಕುಂತೆ ಅಂದ್ರೆ ಅಕ್ಕಿ ಅಲ್ಲಿ ಮಾಡಾಕ ಇಲ್ಲಿ ನೀರಾಕ ಇಲ್ಲ ಗಾವಾಗಂಗಿಲ್ಲಲ್ಲ, ಅದಕ್ಕೆ ನೀವೆಲ್ಲರೂ ತಿನ್ರಿ, ನಾ ಆಮೇಲೆ ತಿಂತೀನಂತ. ರೀ ಈ ಮಿರ್ಚಿ ತಗೊಂಡು ಎಲ್ರಿಗೂ ಹಚ್ಚಿ ಬರ್ರಿ, ನಾನು ಇನ್ನೊಂದು ರೌಂಡ್ ಹಾಕೀನಿ ಎಣ್ಣೆಯಾಗ, ಮತ್ತೆ ಒತ್ತು ಬಿಡತ್ತ. ಹೌದಾ ಸರಿ, ಕೊಡು ಇಲ್ಲಿ ನನಗೆ, ನಾನು ಎಲ್ರಿಗೂ ಹಚ್ತೀನಿ, ನೀನು ಅವಿಷ್ಟು ಕರ್ಕೊಂಬಂದ್ಬಿಡು. ಸರಿ ರೀ. ಅಣ್ಣ ನಂಗೆ 2 ಮಿರ್ಚಿ ಅಣ್ಣ ನಂಗೆ ಇನ್ನೊಂದು. ಚಂದ್ರು ನನಗೂ ಒಂದು ಕೊಡಪ್ಪ ನೀನು. ಚಂದ್ರು ನನಗೂ ಒಂದು. ಸರಿ ಇವಾಗ ಎಲ್ರಿಗೂ ಒಂದೊಂದು ಹಾಕೊಂತ ಬರ್ತೀನಿ. ಅವಾಗ ಇನ್ನೊಂದು ರೌಂಡ್ ಕರೆಯಾಕ ಕುಂತಾರ. ಚಂದ್ರು ನಿಂಗೆ ಮತ್ತೆ ಇನ್ನೊಂದು ರೌಂಡಲ್ಲಿ ಮತ್ತೆ ಇನ್ನೊಂದು ತರ್ತೀನಿ. ಈಗ ಎಲ್ಲರೂ ಒಂದೊಂದು ತಗೋರಿ.
ಹ್ಞೂ ಸರಿ ಅಣ್ಣ ಲಘು ಲಘುನ ತಂಬ ಅಣ್ಣ